And in fact, it's not mobile addiction, it's a dopamine addiction. Dopamine addiction, right? ಯಾವಾಗ ಮೊಬೈಲ್ ಅಲ್ಲಿ ಡೋಪಮಿನ್ ಇಸ್ ವಾಟ್ ಫೀಲ್ ಗುಡ್ ಫ್ಯಾಕ್ಟರ್. ಒಂದು ಯಾವಾಗ ನೀವು ಫೀಲ್ ಗುಡ್ ಅನ್ಸುತ್ತೆ, ವಾ ಅಯ್ಯೋ ಅವ್ರೆ ಇದೇನ್ ಮಾಡ್ತಾರಲ್ಲ ರೀಲ್ ನೋಡ್ತಾ 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 ಇದು ಎವ್ರಿ ಟೈಮ್ ಅಯ್ಯೋ ಅಂತಾರಲ್ಲ, ಅವಾಗ ಫೀಲ್ ಗುಡ್ ಆಗುತ್ತಿಲ್ಲ. ಅವಾಗ ಒಂದು ಸ್ಮಾಲ್ ಕ್ವಾಂಟಿಟಿ ಆಫ್ ಡೋಪಮಿನ್ ರಿಲೀಸ್ ಆಗುತ್ತೆ. ದೇ ಆರ್ ಅಡಿಕ್ಟೆಡ್ ಟು ಡೋಪಮಿನ್, ನಾಟ್ ಟು ಮೊಬೈಲ್. ಗೊತ್ತಾಗ್ತಾ ಇದೆ? ನೀವು ಇರ್ಬೋದು, ನೀವು ಅಂತಿರ್ತೀರಿ ನಮ್ಮವರು ಹಂಗಾದ ರಾತ್ರಿ ಬಂದು ಹಿಂಗ್ ಜಗ್ಗಾಕತ್ತೀ 2 ಗಂಟೆ ಮಟ್ಟ ಫೇಸ್ಬುಕ್ ಜಗ್ತಾರ್ರಿ. ಹೌದಾ? ರೈಟ್. ಯಾಕೆ ಹಿಂಗ್ ಜಗ್ತಾರೆ ಹೇಳಿ? ಯಾಕಂದ್ರೆ ಇವೆಲ್ಲ ಕಂಪನಿಗಳು ನಮ್ಮ ಮೇಲೆ ಸ್ಟಡಿ ಮಾಡ್ತಾ ಇದ್ದಾವೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ನಲ್ಲಿ ಸಂಬಡಿ ಕಾಲ್ಡ್ ಏನೋ ಅಟೆನ್ಷನ್ ಮ್ಯಾನೇಜರ್ಸ್ ಅಂತ. ಯಾರು? ಅಟೆನ್ಷನ್ ಮ್ಯಾನೇಜರ್ಸ್. ದಿಸ್ ಇಸ್ ದ ಹೈಯೆಸ್ಟ್ ಪೇಡ್ ಸ್ಯಾಲರಿ. ಏನಪ್ಪಾ ಇನ್ ಕೆಲಸ ಏನಪ್ಪಾ ಅಟೆನ್ಷನ್ ಮ್ಯಾನೇಜರ್ ಅಂದ್ರೆ ಹೌ ಟು ಕೀಪ್ ದ ಅಟೆನ್ಷನ್ ಆಫ್ ದ ವ್ಯೂವರ್ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಫಾರ್ ದ್ಯಾಟ್ ವಾಟ್ ಐ ಶುಡ್ ಡು. ಮೊದಲೆಲ್ಲ ನೋಡಿ 1 ನಿಮಿಷದ್ದು 2 ನಿಮಿಷದ್ದು ವಿಡಿಯೋ ಇರ್ತಾ ಇತ್ತು. ಈಗ 1 ನಿಮಿಷ ಹೋಗಿ ಓಕೆ ಮುಂದೆ 10 ನಿಮಿಷ 30 ಸೆಕೆಂಡ್ ಬಂದು, 30 ಸೆಕೆಂಡ್ ಹೋಗಿ 8 ಸೆಕೆಂಡ್ ಬಂದು, ಈಗ 4 ಸೆಕೆಂಡ್. ಸೊ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಎವ್ರಿ 4 seconds ಐ ವಾಂಟ್ ಸಮಥಿಂಗ್ ನ್ಯೂ. ಅದು ಆಮೇಲೆ ನನ್ನ ಜಡ್ಮೆಂಟ್ ಏನು, ಅದು ನೋಡಿದ ತಕ್ಷಣ ಡಿಸೈಡ್ ಮಾಡ್ತೀನಿ ಬೇಕೋ ಬೇಡ. ನೆಕ್ಸ್ಟ್ ಏನಿದ್ರೆ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಇದು ಮಾಡ್ತಾ ಇದ್ದಾಗ ಬ್ರೈನ್ ಇಸ್ ಡೆವಲಪಿಂಗ್, ಮೈ ಡಿಯರ್ ಫ್ರೆಂಡ್ಸ್. ಅಂಡ್ ಯು ನೋ ವಾಟ್ ಇಸ್ ದ ಥಿಂಗ್? ಬ್ರೈನ್ 0 to 10 years ನಲ್ಲಿ 95% ಬ್ರೈನ್ ಗೆಟ್ಸ್ ಡೆವಲಪ್ಡ್. ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಏಜ್. ಹೌದಾ? ದೆನ್ 10 to 14 or 15, some say 16 years, 100% develop ಆಗಿಬಿಡುತ್ತೆ. Ask yourself now, what is the age of your child? Okay, ನಿಮ್ಮ ಮಕ್ಕಳು ನಿಮ್ಮ ಜೊತೆ ಇರೋದು ಇಷ್ಟೇ 10 ವರ್ಷ. ಈಗ ಆಲ್ರೆಡಿ ಇಲ್ಲಿ ಬಂದಿದ್ದೀರಾ ಅಂದ್ರೆ ನಿಮ್ಮ ಮಕ್ಕಳು ಈಗ ಒಂದು 5-6 ವರ್ಷ ಇದ್ದಾರೆ ಅಂತ ತಿಳ್ಕೊಳ್ಳಿ, 7-8 years ಇದ್ದಾರೆ ಅಂದ್ರೆ ದೆನ್ ಯು ಹ್ಯಾವ್ ಓನ್ಲಿ 2 years ಲೆಫ್ಟ್. ಇಲ್ಲ ಸರ್ ನಮ್ದು ಕ್ರಾಸ್ ಮಾಡಿಬಿಟ್ಟೈತ್ರಿ ಅಂತ ನೀನು ಮಾಡಕ್ ಬರೋದಿಲ್ಲ. ಕೃಷ್ಣ ಡಿಂಟ್ ಕಾಲ್ ಯು ಅರ್ಲಿ. ಅಂಡರ್ಸ್ಟ್ಯಾಂಡ್? You have an option like here up to 16 years you can do some repair here, some repair work. ಇದು ಆದ್ಮೇಲೆ ಏನ್ ಬರ್ತಾರಲ್ಲ ನಮ್ಮ ಟ್ರೈನಿಂಗ್ ರೂಮ್, ನೀವೆಲ್ಲ ಏನ್ ಕೂತಿರಲ್ಲ ನಿಮ್ದೆಲ್ಲ ಬರೀ ರಿಪೇರ್ ಮಾಡ್ಬೇಕು. ಇಷ್ಟು ಹೇಳಿದ್ರು ನಿಮ್ಗೆ ತಿಳಿಗಿಲ್ಲ. ಗೊತ್ತೈತಿ? ಇಷ್ಟೆಲ್ಲ ಆದ್ಮೇಗೂ ಓಕೆ, ಎಲ್ಲ ಆದ್ಮೇಲೆ ಹೇಳಿದ್ರು ಕರೆ ನಮ್ದು ಬೇರೆ ಖತಮ್. ಯಾಕಂದ್ರೆ ದಿಸ್ ವಿಲ್ ನಾಟ್ ಗೆಟ್ ರಿಪೇರ್ಡ್, ದಿಸ್ ಬ್ರೈನ್ ವಿಲ್ ನಾಟ್ ಗೆಟ್ ರಿಪೇರ್ಡ್ ಇನ್ 1 day. ದಟ್ಸ್ ವೈ ಇಟ್ ನೀಡ್ಸ್ ಕನ್ಸಿಸ್ಟೆನ್ಸಿ. ಎಷ್ಟು ದಿವಸ ಮಾಡ್ಬೇಕು ನೀವು ಈ ವಿಚಾರಗಳನ್ನು? ಎಷ್ಟು ದಿವಸ ಮಾಡಬೇಕು? 66 ದಿವಸ ಮಾಡಬೇಕು. 66 days ಮಾಡಿದ್ರೆ some change will happen in your brain. Otherwise, soon after this class, when you go out, even during tea break, you'll forget everything. And you are depending on your brain so much. ಎಷ್ಟು ಕಾನ್ಫಿಡೆನ್ಸ್ಲಿ ಕೇಳಾಗ್ತಾರೆ ನೋಡಿ. ನಾನು ಶನಿ ಅದನ್ನು ಹೇಳೋಣ, ಎಲ್ಲ ತಿಳ್ಕೊಳ್ತೀನಿ. ಹಂಗೆ ಬರೋದಿಲ್ಲ ರೀ. Only 20% of that you'll remember when you go out. Suppose you write down, then 60%. If you go and tell it to somebody, ಇನ್ನೊಬ್ರಿಗೆ ಯಾರಿಗಾದ್ರೂ ಹೇಳಿದ್ರೆ, then 90% is yours. ಅದಕ್ಕೆ teachers will have a lot of knowledge. Problem with teachers is they don't implement. ಬರೀ ಹೇಳುದೇ. Right? So, ಮಕ್ಕಳದು 0 to 10 years ನಲ್ಲಿ 95% brain develop ಆಗಿಬಿಡುತ್ತೆ ಹೇಳಿದ್ರೆ. This is the research. When I sat with C.R. Chandrasekhar sir, he told me for the first time long back, because ನಾನು C.R. Chandrasekhar sir, like I work with Na Someshwar sir, Gurraj Khatri sir, this is all ಒಂದು ಗ್ರೂಪ್ ಇದೆ. ಹೌದಾ? ಹೆಂಗೆ ಕೃಷ್ಣ ಕಾಲಿಂಗ್ ಇದೆ, ಇವರೆಲ್ಲರೂ ಮೆಂಟರ್ಸ್. ಲೈಕ್ they help me to do all this. Their blessings are working with me. Can you understand? They give so much of insights in help. ಯಾವಾಗ ನನಗೆ ತೊಂದರೆಗಳು ಬರ್ತವೆ,